ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೇಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ವ್ಯಾಖ್ಯಾನ ಓದುವುದಕ್ಕೆ ಮುನ್ನ ಮೂಲ ಏನು ಹೇಳಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಅದರದ್ದೇ ಮಾತುಗಳನ್ನು ಅನುವಾದ ಮಾಡಿಬಿಡ್ತೇನೆ. ನಚ ಪೌರುಷೇಯೇಣ ವಾಕ್ಯೇನ ತತ್ಸಿದ್ಧಿ. ಧರ್ಮ ಅಧರ್ಮ, ಸರಿ ತಪ್ಪು, ಒಳಿತು ಕೆಡಕು ಮೊದಲಾದ ಈ ಡೆಡ್ಲಿ ಡಿಯೋಸ್ ಎರಡು ಜೋಡಿಗಳೇನಿದೆ, ಈ ಜೋಡಿಗಳನ್ನು ಪೌರುಷೇಯ ವಾಕ್ಯದಿಂದ ತಿಳಿಯಲಾಗುವುದಿಲ್ಲ. ಅದನ್ನು ತಿಳಿಸುವ ಪುರುಷನ ಅಜ್ಞಾನದ ಮೇಲೆ, ಮೋಸ ಮಾಡುವ ಅವನ ಮನೋಭಾವದ ಮೇಲೆ ಪ್ರಶ್ನೆ ಮೂಡುತ್ತೆ. ಆದ್ದರಿಂದ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇಹೇ. ಇಲ್ಲ, ಒಬ್ಬ ಸರ್ವಜ್ಞ ಇದ್ದಾನೆ ಎನ್ನದಿರಿ ಎಂದರು ಆಚಾರ್ಯರು. ನಚ ತದರ್ಥತ್ವೇನ ಸರ್ವಜ್ಞ ಕಲ್ಪೇತ. ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನಂ ತಸ್ಯ ಅವಿಪ್ರಲಂಭ ಕಲ್ಪನಂ ತತ್ಕೃತಕಲ್ಪನಂ ಚೇತಿ ಕಲ್ಪನಾ ಗೌರವ ಪ್ರಾಪ್ತೇ. ಈ ತನಕ ಬೇರೆಲ್ಲೂ ಕಾಣದ ಸರ್ವಜ್ಞತ್ವವನ್ನು ಒಬ್ಬನಲ್ಲಿ ಕಲ್ಪಿಸಬೇಕು. ಸರ್ವಜ್ಞನಾದರೂ ಮೋಸಗಾರ ಆಗಿರಬಾರದೇಕೆ ಅಂದರೆ ಅವನು ಮೋಸಗಾರನಲ್ಲ ಎನ್ನಬೇಕು. ಈಗ ಇರುವ ಗ್ರಂಥ ಅವನೇ ಮಾಡಿದ್ದು ಎಂದು ಊಹಿಸಬೇಕು. ಎಷ್ಟು ಊಹೆಗಳು! ಇದರೆಲ್ಲದರ ಬದಲು ಅಪೌರುಷೇಯ ವಾಕ್ಯಾಂಗೀಕಾರೇ ನಕಿಂಚಿತ್ ಕಲ್ಪ್ಯಂ. ಅಪೌರುಷೇಯ ಅಂತ ಒಂದು ಒಪ್ಪಿಬಿಡಿ, ಯಾವುದನ್ನು ಊಹಿಸುವ ಅಗತ್ಯ ಇಲ್ಲ. ದ್ಯಾರ್ ಇಸ್ ನೋ ರೂಮ್ ಫಾರ್ ಇಮ್ಯಾಜಿನೇಷನ್. ಅಪೌರುಷೇಯತ್ವಂಚ ಸ್ವತಃ ಸಿದ್ಧಂ. ಅಲ್ಲ, ವೇದಗಳಿಗೆ ಅಪೌರುಷೇಯತ್ವ ಹೇಗೆ ಸಿದ್ಧಿಯಾಗತ್ತೆ ಅಂದರೆ, ವೇದದಲ್ಲಿ ಏನಾದರೂ ಬರೆದಿದೆಯಾ ಇದನ್ನು ರಚನೆ ಮಾಡಿದವ ಇವ ಅಂತ? ಅಷ್ಟೇ, ಮುಗೀತು. ಬರಿದೇ ಇರೋದನ್ನು ನಾವ್ಯಾಕೆ ಕಲ್ಪನೆ ಮಾಡಬೇಕು ಅಂದ್ಕೊಂಡ್ರೆ ಮುಗೀತು. ವೇದಕರ್ತೃ ಅಪ್ರಸಿದ್ಧೇ. ವೇದವನ್ನು ಬರೆದವ, ಇಷ್ಟು ಅದ್ಭುತವಾದ ವಾಂಗ್ಮಯವನ್ನು ಕೊಟ್ಟವ ತನ್ನ ಹೆಸರು ದಾಖಲಿಸಿಕೊಳ್ಳದೆ ಇರ್ತಾನ? ಅಪ್ರಸಿದ್ಧೌ ಚ ಕರ್ತೃಸ್ತತ್ಕಲ್ಪನೆ ಕಲ್ಪನಾ ಗೌರವಂ. ಇಲ್ಲ, ಪ್ರಸಿದ್ಧಿ ಇಲ್ಲದೆ ಆದರೂ ಕಲ್ಪನೆ ಮಾಡ್ತೇವೆ ಅಂದರೆ ಮತ್ತೆ ಊಹೆಗಳನ್ನು ಮಾಡ್ತಾ ಹೋಗ್ಬೇಕು. ಅಕಲ್ಪನೆ ಚ ಅಕರ್ತೃಕತ್ವ ಸಿದ್ಧಮೇವ. ಇಲ್ಲ, ಅಕಲ್ಪನೆ ಮಾಡಲ್ಲ ಅಂದರೆ ಅಕರ್ತೃಕತ್ವ ಬಂದ್ಬಿಡ್ತದೆ. ಇಷ್ಟು ಮೂಲ. ಹೋದ ಬಾರಿ ಒಂದು ಸ್ವಲ್ಪ ಎಲಾಬ್ರೇಟ್ ಆಗಿ ವಿವರಣೆ ಮಾಡಿದ್ದೆ. ನಮಗೆ ಇವಾಗ ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಓದಬೇಕಿರೋದ್ರಿಂದಾಗಿ ಮತ್ತೆ ಮುಂದಿನ ವಾಕ್ಯಗಳು. ಪೌರುಷೇಯ ವಾಕ್ಯೇನ ಧರ್ಮಾದಿ ಸಿದ್ಧೇ ಕಿಂ ಅಪೌರುಷೇಯ ವಾಕ್ಯೇನ ಇತ್ಯಾಶಂಕಾಂ ಪರಿಹರತಿ ನ ಚ ಪೌರುಷೇಯೇಣ ವಾಕ್ಯೇನ ಇತ್ಯಾದಿನ. ಪೌರುಷೇಯವಾದ ವಾಕ್ಯದಿಂದಲೇ ಧರ್ಮಾದಿಗಳು ಸಿದ್ಧಿ ಆಗತ್ತೆ. ಆದ್ದರಿಂದ ಅಪೌರುಷೇಯ ವಾಕ್ಯವೇಕೆ ಬೇಕು ಎನ್ನುವ ಸಂದೇಹವನ್ನು ಪರಿಹರಿಸ್ತಾ ಇದ್ದಾರೆ. ನ ಚ ಪೌರುಷೇಯೇಣ ಮೊದಲಾದ ವಾಕ್ಯಗಳಿಂದ. ಶಂಕಿತ ಅಜ್ಞಾನ ವಿಪ್ರಲಂಭಾದಿ ದೋಷವತ್ವಾತ್ ಪುರುಷಸ್ಯ. ಒಬ್ಬ ಪುರುಷ ನಮ್ಮಂತೆಯೇ ಇದ್ದಾನೆ ಅಂತಾದರೆ ಅವನಿಗೆ ಅಜ್ಞಾನವನ್ನು, ಮೋಸ ಮಾಡುವ ಬಯಕೆಯನ್ನು, ಮೋಸ ಮಾಡುವ ಅವಕಾಶವನ್ನು, ಸಾಧ್ಯತೆಯನ್ನು ತಪ್ಪಿಸಲಾಗುವುದಿಲ್ಲ, ಚಿಂತಿಸಲಾಗದೇ ಇರುವುದಿಲ್ಲ. ತತ್ಕೃತ ವಾಕ್ಯ ಧರ್ಮಾಧಿಕಂ ನಿಶ್ಚೇತು ಶಕ್ಯತೆ. ಅದರಿಂದ ನಮಗೆ ಈ ಶಂಕೆ ಅಡ್ಡ ಬರುತ್ತೆ. ಆದ್ದರಿಂದ ಧರ್ಮಾದಿಗಳನ್ನು ಅವನ ಮಾತಿನಿಂದ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಸರ್ವಜ್ಞ ಪುರುಷ ಕಶ್ಚಿದಸ್ತಿ ತತ್ಕೃತ ವಾಕ್ಯ ಧರ್ಮಾದಿ ನಿಶ್ಚಯ ಸ್ಯಾದಿತಿ ನವಾಚ್ಯಂ. ಇಲ್ಲ, ಸರ್ವಜ್ಞನಾದ ಒಬ್ಬ ಪುರುಷ ಇದ್ದಾನೆ, ನಾವು ಒಪ್ಪಿದವರೇ ಸರ್ವಜ್ಞರು. ಜೀಸಸ್ ಕ್ರೈಸ್ಟನ ಸರ್ವಜ್ಞ ಅಂತ ಒಪ್ತೇವೆ. ಅವನು ಹೇಳಿದಂತೆ ಪುಣ್ಯ ಪಾಪಗಳ ವ್ಯವಸ್ಥೆ ಈ ಲೋಕದಲ್ಲಿ. ಹಾಗೆ ಹೇಳಲಿಕ್ಕೆ ಬರಲ್ಲ. ತಸ್ಯ ಪುರುಷಸ್ಯ ಸರ್ವಜ್ಞತ್ವಂ ಕಲ್ಪನೀಯಂ. ಆ ಜೀಸಸ್ ಕ್ರೈಸ್ಟನಿಗೋ ಅಥವಾ ಬುದ್ಧನಿಗೋ ಸರ್ವಜ್ಞತ್ವವನ್ನು ನೀವು ಕಲ್ಪನೆ ಮಾಡಬೇಕು. ಅವನೇನು ಪ್ರತ್ಯಕ್ಷ ಅಲ್ಲ. ಅವಿಪ್ರಲಂಬಕತ್ವ ಕಲ್ಪನೀಯಂ. ಅವನು ಮೋಸ ಮಾಡಲ್ಲ ಅಂತಲೂ ಊಹಿಸಬೇಕು. ಸರ್ವಜ್ಞೇನೈವ ಏತತ್ ಕೃತಂ ನಾಣ್ಯೇನ ಇತಿ ಕಲ್ಪನೀಯಮಿತಿ
ಕಲ್ಪನಾ ಗೌರವ ಪ್ರಾಪ್ತೆ, ಇದು ಸರ್ವಜ್ಞನೇ ರಚನೆ ಮಾಡಿದ್ದಾನೆ, ಬೇರೆಯವರಲ್ಲ ಅಂತ ಕಲ್ಪನೆ. ಎಷ್ಟು ಊಹಿಸಬೇಕು? ಬಹಳ ವಸ್ತುಗಳನ್ನು ಊಹಿಸಬೇಕಾಗತ್ತೆ. ಯಾಕೆ ಗೊತ್ತಾ? ನಿಮಗೆ ಖಾತ್ರಿ ಇಲ್ಲದೆ ಇರೋದ್ರಿಂದ. ನಚ ತತ್ ಸರ್ವಜ್ಞತ್ವಾದವು ಕಿಂಚಿತ್ ಪ್ರಮಾಣಮಸ್ತಿ. ಅವರು ಸರ್ವಜ್ಞರು ಅನ್ಲಿಕ್ಕೇನು ಪ್ರೂಫು? ಯಾವ ಪ್ರೂಫು ಇಲ್ಲ. ಅವ್ರದೇ ಮಾತುಗಳನ್ನು ಹೇಳಬೇಕು. ಅವ್ರದೇ ಮಾತುಗಳು. ಇವಾಗ ಜೀಸಸ್ ಕ್ರೈಸ್ಟ್ ಅಂತ ಇಟ್ಕೊಂಡ್ರೆ 4 ಜನ ಅವನ ಶಿಷ್ಯರು ಬರೆದದ್ದೇ ಪ್ರಮಾಣ. ಲ್ಯೂಕ್ ಇರಬಹುದು, ಸೆಂಟ್ ಜಾನ್ ಇರಬಹುದು, ಅವ್ರು ಬರೆದದ್ದೇ ಪ್ರಮಾಣ. ಹೆಂಗೆ ಒಪ್ತೀರಾ? ಇನ್ನು ಬುದ್ಧನನ್ನು ಅವನು ಹೋಗಿ ಎಷ್ಟೋ ವರ್ಷಗಳಾದ ಮೇಲೆ ಸಭೆಯಲ್ಲಿ ಮಾಡಿದ್ದೇ ಜಾತಕ ಕಥೆಗಳೇ ಪ್ರಮಾಣ. ಅದನ್ನು ಪ್ರಮಾಣ ಅಂತ ಒಪ್ಲಿಕ್ಕೆ ಬರುತ್ತೆ. ಅದ್ರ ಬದಲು ಇದನ್ನೇ ಒಪ್ಪಿ. ಧರ್ಮಾದಿಹಿ ಕಸ್ಯಚಿತ್ ಪ್ರತ್ಯಕ್ಷ ಪ್ರಮೇಯತ್ವಾತ್ ಘಟವತ್ ಇತ್ಯನುಮಾನಂ ಸರ್ವಜ್ಞತ್ವೇ ಪ್ರಮಾಣಂ ಇತಿ ನವಾಚ್ಯಂ. ಅದಕ್ಕೆ ಜೈನರದ್ದು ಒಂದು ತರ್ಕ ಇದೆ. ಧರ್ಮಾದಿಗಳು ಯಾರಿಗೋ ಒಬ್ಬರಿಗೆ ಪ್ರತ್ಯಕ್ಷವಾಗಿರುತ್ತೆ, ಪ್ರತ್ಯಕ್ಷ ಯೋಗ್ಯವಾದ್ದರಿಂದ ಮಡಿಕೆಯ ಹಾಗೆ. ಏನು ತರ್ಕ? ಇದಕ್ಕೆ ಪ್ರತಿತರ್ಕ ಮಾಡಲಿಕ್ಕೆ ಬರಲ್ವಾ? ಪುರುಷ ಸರ್ವಜ್ಞೋ ನಭವತಿ ಪುರುಷತ್ವಾತ್ ದೇವದತ್ತವತ್. ನೀವು ಹೇಳುವ ಪುರುಷನು ಸರ್ವಜ್ಞನಲ್ಲ. ಯಾಕೆ? ಪುರುಷ ಆಗಿರೋದ್ರಿಂದ. ಹೇಗೆ? ದೇವದತ್ತನ ಹಾಗೆ, ನನ್ನ ಹಾಗೆ ಹೇಳಿ ಬರಲ್ವಾ? ಹಾಂ ಹಾಂ, ಯಾರೋ ಒಬ್ಬ. ಹಾಂ, ಪರಾಹತತ್ವಾತ್ ಪೌರುಷೇಯ ವಾಕ್ಯ ಪ್ರಾಮಾಣ್ಯವತ್ತು ಅಪೌರುಷೇಯ ವಾಕ್ಯ ಪ್ರಾಮಾಣ್ಯಾರ್ಥಂ ನ ಕಿಂಚಿತ್ ಕಲ್ಪನೀಯಮಸ್ತಿ. ಓ, ಹಾಗೆ ಅಪೌರುಷೇಯ ಅನ್ನೋದನ್ನು ಕಲ್ಪನೆ ಮಾಡಬೇಕಾಗತ್ತಲ್ವ? ಅಯ್ಯೋ, ಮಾಡಬೇಡ್ರಿ, ಬಿಟ್ಬಿಡಿ, ಅದೇ ಅಪೌರುಷೇಯತ್ವ ಸಿದ್ಧಿ ಆಗ್ಬಿಡುತ್ತೆ. ನೀವು ಅದಕ್ಕೇನು ಮಾಡಬೇಕಾಗಿಲ್ಲ. ಪೌರುಷೇಯತ್ವವನ್ನು ಒಪ್ಪಿ ಪುರುಷ ಸರ್ವಜ್ಞ ಅಂತ ಅನ್ಬೇಕಾದ್ರೆ ಕಲ್ಪನೆ ಮಾಡಬೇಕು. ಅಪೌರುಷೇಯ ಅಂತ ನೀವು ಕಲ್ಪನೆ ಮಾಡಬೇಕಾಗಿಲ್ಲ. ಕಲ್ಪನೆ ಮಾಡದೆ ಹೋದರೆ ಸಾಕು. ಅಪೌರುಷೇಯ ವಾಕ್ಯಕರ್ತೃರ ಅಭಾವೇನ ತತ್ ಸರ್ವಜ್ಞಾದಿ ಕಲ್ಪನಾ ಅಸಂಭವಾತ್. ಅಪೌರುಷೇಯ ಅಂತಾದರೆ ಪುರುಷನ ದೋಷಗಳನ್ನು ನಾವು ವೇದದಲ್ಲಿ ಶಂಕಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ದುರುದ್ದೇಶದಿಂದ ವೇದ ಬಂದಿಲ್ಲ. ಯಾಕೆಂದರೆ ದುರುದ್ದೇಶ ಇಟ್ಟುಕೊಳ್ಳುವ ವ್ಯಕ್ತಿಯೇ ಅಲ್ಲ ಅದು. ಹಾಗೆ ಅಪೌರುಷೇಯ ವಾಕ್ಯಾಂಗೀಕಾರೇ ನ ಕಿಂಚಿತ್ ಕಲ್ಪನೀಯಮಿತ್ಯೇತನ್ನ ಯುಜ್ಯತೆ ವೇದ ಪ್ರಾಮಾಣ್ಯಾರ್ಥಂ ತದಪೌರುಷೇಯತ್ವಸ್ಯ ಕಲ್ಪನೀಯತ್ವಾತ್. ಯಾರೇ ಹೇಳಿದ್ದು? ವೇದ ಅಪೌರುಷೇಯ ಆಗಿದೆ ಅಂತನಾದರೂ ಕಲ್ಪನೆ ಮಾಡಬಾರ್ದಾ? ಮಾಡೋ ಅಗತ್ಯ ಇಲ್ರಿ. ನೋಡಿ, ಒಂದು ಸಣ್ಣ ತರ್ಕ ಹೇಳ್ತೇನೆ ಅಂತಾರೆ ಪದ್ಮನಾಭ ತೀರ್ಥರು. ಶಶವಿಷಾಣ ಅನುಪಲಂಭೇನ ಯಥಾ ಶಶಸ್ಯ ವಿಷಾಣರಹಿತತ್ವಂ ಸಿದ್ಧಮೇವ ನ ಕಲ್ಪ್ಯಂ ಏವಂ ವೇದಸ್ಯಾಪಿ ಅಪೌರುಷೇಯತ್ವಂ ಕರ್ತೃಪ್ರಸಿದ್ಧ ಸಿದ್ಧಮೇವ ನ ಕಲ್ಪ್ಯಂ ಇತ್ಯರ್ಥ. ನೋಡಿ, ಶಶವಿಷಾಣ ಅನುಪಲಂಭೇನ, ಮೊಲದ ಕೋಡು ನಮಗೆ ಸಿಕ್ಕಿಲ್ಲ ಆದ್ದರಿಂದಾಗಿ ಇಲ್ಲ ಅಂತ ಹೇಗೆ ಕಲ್ಪನೆ ಮಾಡ್ತೀರೋ ಹಾಗೆ ವೇದಕ್ಕೆ ಒಬ್ಬ ಕರ್ತೃ ಸಿಕ್ಕಿಲ್ಲ, ಉಲ್ಲೇಖ ಇಲ್ಲ, ಅದರಿಂದಾಗಿ ಅವನಿಲ್ಲ ಅಂದ್ಬಿಟ್ರೆ ಮುಗಿದೋಯ್ತಲ್ಲ. ಇದು ಪದ್ಮನಾಭ ತೀರ್ಥರ ತರ್ಕ, ವ್ಯಾಖ್ಯಾನ. ಇನ್ನು ತತ್ವಮಂಜರಿ 4 ಪಂಕ್ತಿಗಳಿರೋದು. ಆಪ್ತವಾಕ್ಯ ಧರ್ಮಾದಿ ಸಿದ್ಧಿರಿತ್ಯತಃ ನ ಚ ಪೌರುಷೇಯೇಣೇತಿ. ಒಬ್ಬ ಆಪ್ತ, ನಮ್ಮ ಹಿತವನ್ನು ಬಯಸುವವ, ಯೋಗ್ಯನೂ ಆಗಿದ್ದಾನೆ. ನಮಗೆ ಹಿತವನ್ನು ಬಯಸುವವರೆಲ್ಲ ಜಾಣರಾಗಿರಬೇಕು ಅಂತ ಇಲ್ಲ. ಎಷ್ಟೋ ಜನ ಜಾಣರಾಗಿರೋದಿಲ್ಲ, ಪಾಪ ನಮ್ಗೆ ಹಿತ ಬಯಸ್ತಾರೆ. ಬಹಳ ಪ್ರಚಂಡ ಜಾಣರಿರ್ತಾರೆ, ಆದರೆ ಗುರುಚಂಡಾಲ ಯೋಗದಿಂದ ಅವ್ರನ್ನ ನಂಬಲಿಕ್ಕೆ ಬರಲ್ಲ, ಮೋಸ ಮಾಡ್ತಾ ಇರ್ತಾರೆ. ಒಳ್ಳೆ ಬುದ್ಧಿವಂತರು ಎಷ್ಟು ಜನ ಇದ್ದಾರೆ, ಮೋಸ ಮಾಡ್ತಾ ಇರ್ತಾರೆ.
ಹೀಗೆ ಇರದ ಒಬ್ಬ ವ್ಯಕ್ತಿ, ಅವನು ಜೀಸಸ್ ಕ್ರೈಸ್ಟ್ ಅಥವಾ ಬುದ್ಧ, ಅವನು ನಾವು ಒಪ್ತೇವೆ ಅಂದರೆ ನಚ ಪೌರುಷೇಯಣ ವಾಕ್ಯನ ತತ್ಸಿದ್ಧಿ. ಇನ್ನು ಇಲ್ಲ, ಪೌರುಷೇಯ ವಾಕ್ಯದಿಂದ ಧರ್ಮಾಧರ್ಮಾದಿ ಸಿದ್ಧಿ ಆಗೋದಿಲ್ಲ. ಯಾಕೆಂದರೆ ಅಜ್ಞಾನ ವಿಪ್ರಲಂಬಕತ್ವ ನಾವು ಎಲ್ಲಿದ್ದರೂ ಊಹಿಸಲೇಬೇಕಾಗತ್ತೆ, ಪ್ರಶ್ನೆ ಮಾಡಲೇಬೇಕಾಗತ್ತೆ. ಯಾರೂ ಪ್ರಶ್ನಾತೀತರಾಗಲ್ಲ. ಅಲ್ಲ, ಧರ್ಮಾದಿಗಳು ಯಾರಿಗೋ ಪ್ರತ್ಯಕ್ಷ ಆಗಿರುತ್ತೆ, ವಸ್ತು ಆಗಿರೋದ್ರಿಂದ ಘಟವತ್ತು, ಅದೇ ಪದ್ಮನಾಭ ತೀರ್ಥರದ್ದೇ ಮಾತುಗಳನ್ನು, ಆದರೆ ಅವರು ವಿಸ್ತಾರ ಮಾಡೋಲ್ಲ. ನಚ ತದರ್ಥತ್ವೇನೇತಿ ಅಂದ್ಬಿಡ್ತಾರೆ. ತದರ್ಥತ್ವೇನ ಅಂದರೆ ಏನು? ಧರ್ಮಾಧರ್ಮಾದಿ ಸಿದ್ಧಿಗಾಗಿ ಅಂತ ಅರ್ಥ. ಇನ್ನು ನೀವು ಯಾರಿಗೆ ಸರ್ವಜ್ಞತ್ವ ಇದೆ ಅಂತ ಇದ್ದೀರಲ್ಲ, ಅವರಿಗೆ ಸರ್ವಜ್ಞತ್ವವನ್ನು ನಾವು ಒಪ್ಕೊಳ್ಳದೆ ಇರಲಿಕ್ಕೆ ಕಾರಣ ಇದೆ. ವಿಮತಃ ಸದರಿ ವ್ಯಕ್ತಿಯು ಅಂತ ನ್ಯಾಯಾಲಯದಲ್ಲಿ ಹೇಳ್ತಾರಲ್ಲ, ಹಾಗೆ ಸದರಿ ಅಂದರೆ ವಿವಾದಾಸ್ಪದ. ವಿವಾದಾಸ್ಪದನಾದ ಜೀಸಸ್ ಕ್ರೈಸ್ತನೋ ಬುದ್ಧನೋ ಧರ್ಮದೃಕ್ ಅಲ್ಲ, ಪುರುಷ ಆಗಿರೋದ್ರಿಂದ ಚೈತ್ರನಂತೆ ಅಂತ ಹೇಳಬಹುದು. ಸಪ್ರತಿ ಸಾಧನ ಅಂದರೆ ರಿಟಾಲಿಯೇಟ್, ಅದೇ ಪದ್ಮನಾಭ ತೀರ್ಥರದ್ದೇ ಮಾಡಿದ್ದಾರೆ. ಇಲ್ಲಿ ಚೈತ್ರ. ಸಪ್ರತಿ ಸಾಧನ ಅಂದರೆ ಇಮಿಡಿಯೇಟ್ ರಿಟಾಲಿಯೇಟ್ ಮಾಡಬಹುದಾದದ್ದು ತರ್ಕದಿಂದ. ನೀವು ಹೀಗೆ ಹೇಳಿದ್ರೆ ಇದು ಹೀಗೆ ಉಲ್ಟ. ತತ್ರ ವಾಕ್ಯಸ್ಯ ಕರ್ತೃಪೂರ್ವಕತ್ವ ದರ್ಶನಾತ್ ಯುಷ್ಮತ್ ಪಕ್ಷೇಪಿ ಅಪೌರುಚೇಯತ್ವ ಕಲ್ಪ್ಯಂ. ಅಲ್ಲ, ನಾವು ಮಾತ್ರ ಕಲ್ಪನೆ ಮಾಡೋದಲ್ಲ, ನೀವು ಕಲ್ಪನೆ ಮಾಡಬೇಕು. ಒಬ್ಬ ಪುರುಷನನ್ನು ಸರ್ವಜ್ಞ ಅಂತ ಒಪ್ಪಿದ ನಾವು ಮಾತ್ರ ಕಲ್ಪನೆ ಮಾಡೋದಲ್ಲ, ನೀವು ಕಲ್ಪನೆ ಮಾಡಬೇಕು. ಅಂದರೆ ನಾವು ಕಲ್ಪನೆ ಮಾಡಬೇಕಾಗಿಲ್ಲ. ಕಲ್ಪನೆ ಮಾಡದೇ ಇರೋದ್ರಿಂದಲೇ ಅಪೌರುಷೇಯ ಅಂತ ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಅವ್ರು ಹೇಳಿದ್ದ ನಿಮಗೆ ಧರ್ಮ ಧರ್ಮ, ಎಲ್ಲರಿಗೂ ಅದೇ 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 ಅದರಿಂದ ನಾವು ಕಲ್ಪನೆ ಮಾಡಬೇಕಾಗಿಲ್ಲ. ಅಪೌರುಷೇಯತ್ವವಾದಿಗಳು ವೇದ ಹೇಗಿದೆ ಹಾಗೆ ಒಪ್ಕೊಂಡ್ರಾಯ್ತು. ವೇದದಲ್ಲಿ ಕರ್ತೃ ಇದಾನ? ಇಲ್ಲ. ನಿಮ್ಮಲ್ಲಿ ಅಪೌರುಷೇಯವಾದ ವಾಕ್ಯ ಇಲ್ಲ, ಅವ್ರ ಮೇಲೆ ಡೌಟ್ ಬರುತ್ತೆ. ನಮ್ಮಲ್ಲಿ ಪೌರುಷೇಯ ಆಗಿದ್ದರೆ ಆ ಪುರುಷನಲ್ಲಿ ಎಲ್ಲ ಕಲ್ಪನೆ ಮಾಡಬೇಕು. ಎಲ್ಲಿಂದ ಹಿಡಿದು ಇದು ಒಂದೇ ಮಾತು ಅನ್ನುವಲ್ಲಿಯವರೆಗೂ ಕಲ್ಪನೆ ಮಾಡಬೇಕು. ಕಾಲಾನಂತರದಲ್ಲಿ ಏನಾಗಿರುತ್ತೋ, ಏನು ತೆಗೆದಿರ್ತಾರೋ. ಉದಾಹರಣೆಗೆ ಬೈಬಲ್ನ ಎಡಿಟ್ ಮಾಡುವ ಕೆಲಸ ಸುಲಭ ಆಗಿರಲಿಲ್ಲ. ಸುಮಾರು 2,500 ಮ್ಯಾನಸ್ಕ್ರಿಪ್ಟ್ಗಳನ್ನು ಪ್ಯಾಪಿರಸ್ಸಲ್ಲಿ ಬರೆದಿದ್ದು, ಅಂದರೆ ಅದೇ ಮುಂದೆ ಪೇಪರ್ ಆಗಿದ್ದು. ಪ್ಯಾಪಿರಸ್ ಅಂತನ್ನುವ ಮೆಟೀರಿಯಲಲ್ಲಿ ಬರೆದಿದ್ದು, ಅದು ಎಲ್ಲ ಸೇರಿ ಸುಮಾರು 2,500. ಅದರಲ್ಲಿ ಎಷ್ಟೋ ಭಾಗ ಕತ್ತರಿಸಿ ಹಾಕಿದ್ದಾರೆ. ಯಾವುದು ಕತ್ತರಿಸಿ ಹಾಕಿದಾರೋ ಯಾರಿಗೂ ಗೊತ್ತು. ಖುರಾನ್ ಕೂಡ ಬಹಳ ಎಡಿಟಿಂಗ್ಗೆ ಒಳಗಾಗಿದೆ. ಅವನು ಹೇಳಿದ್ದೇನು, ಅದು ಸರಿಯಲ್ಲದ ಭಾಗವನ್ನು ತೆಗೆದಿಟ್ಟಿದ್ದ ಅವನು ಯಾರೋನು ಖಲೀಫಾ ಅಂತ ಕರೀತಾರೆ. ಪ್ರಭು ಚಕ್ರವರ್ತಿಯನ್ನು ಖಲೀಫಾ ಅಂತ ಕರೀತಾರೆ ಅವರು. ಆ ಖಲೀಫಾ ಯಾವುದನ್ನ ಬೇಕು ಅಂತನೋ ಯಾವುದನ್ನು ಬೇಡ ಅಂತ ತೆಗೆಸಿದ್ನೋ ದೇವ್ರಿಗೆ ಗೊತ್ತು. ಹಾಗೆ ಎಲ್ಲವೂ ಆಗಿದೆ. ನಾ ಏನಂತ ಒಂದು ಅಪೌರುಷೇಯವಾದದ್ದು ಅಂತನ್ನುವ ಒಂದು ನಮಗೆ ಕಲ್ಪನೆ ಮಾಡಬೇಕಾಗಿಲ್ಲ. ಅದು ನಿಮ್ಮದು ಕಲ್ಪನೆ ಮಾಡಬೇಕೆಲ್ಲ. ನಾವು ನೀವು ಸಮ ಅಲ್ಲ, ನೀವೇ ಬೇರೆ ನಾವೇ ಬೇರೆ. ನಿರಸ್ತೆ ನಾಸ್ತಿಕೆ ಜೈನಾಶ್ಚ ಬೌದ್ಧಾಶ್ಚ ಪ್ರತ್ಯವತಿಷ್ಠಂತೆ. ಗುರುಗಳ ವ್ಯಾಖ್ಯಾನ ನಿರ್ಣಯ ಚಂದ್ರಿಕಾ. ನಾಸ್ತಿಕರನ್ನು ನಿರಾಕರಣೆ ಮಾಡಿ ಆಯಿತು. ಜೈನರು ಮತ್ತು ಬೌದ್ಧರು ಮುಂದೆ ಬರ್ತಾರೆ. ಈಶ್ವರ ಅಸ್ತಿತ್ವ ನವಯಂ ಅಭ್ಯುಪಗಚ್ಛಾಮಃ. ಈಶ್ವರ ಅಸ್ತಿತ್ವವನ್ನು ನಾವು ಒಪ್ಪೋದಿಲ್ಲ. ಅಥಾಪಿ ಧರ್ಮಾಧರ್ಮವು ಅಂಗೀಕುರ್ಮಃ. ಜೈನರು ಮತ್ತು ಬೌದ್ಧರು ದೇವರನ್ನು ಒಪ್ಪಲ್ಲ, ದೇವತೆಗಳನ್ನು ಒಪ್ತಾರೆ, ಪುಣ್ಯವನ್ನು ಒಪ್ತಾರೆ, ಪಾಪವನ್ನು ಒಪ್ತಾರೆ, ಪುನರ್ಜನ್ಮವನ್ನು ಒಪ್ತಾರೆ. ಅವರಲ್ಲಿ ಬೋಧಿಸತ್ವ ಸುಮಾರು 700 ಜನ್ಮಗಳನ್ನು ಎತ್ತಿ ಬಂದಿರ್ತಾನೆ. ಜಾತಕ ಕಥೆಗಳು, ಜಾತಕ ಟೇಲ್ಸ್, ಅದನ್ನು ಇಂಗ್ಲೀಷಿನ ಅವ್ಯವಸ್ಥೆಯಿಂದ ಜಟಕ ಟೇಲ್ಸ್ ಅಂತ ಓದೋರಿದ್ದಾರೆ. ಅದು ಜಾತಕ ಕಥೆಗಳು. ಜಾತಕ ಅಂದರೆ ಜನ್ಮವನ್ನು ಪಡೆದವ. ಬೋಧಿಸತ್ವ ಬೇರೆ ಬೇರೆ
ಜನ್ಮ ಪಡೆದ. ಅದರಲ್ಲಿ ಎಷ್ಟೋ ಮಹಾಭಾರತದ ಇನ್ಫ್ಲೂಯೆನ್ಸ್ಗಳಿದೆ ಬಿಡಿ. ಹೇಳಿತ್ತು ಧರ್ಮಾಧರ್ಮವನ್ನು ಒಪ್ತೇವೆ. ತಸ್ಮಾತ್ ಸಮಯಿನೋ ವಯಂ, ನಾವು ಚಾರ್ವಾಕರ ತರಹ ಅಲ್ಲ. ಶಾಸ್ತ್ರವನ್ನು ಒಪ್ಪುವವರ, ಶ್ರದ್ಧೆಯಿಂದ ನೋಡುವವರ ಪಂಕ್ತಿಯಲ್ಲಿ ನಾವು ಕುಳಿತುಕೊಳ್ಳಲು ಅರ್ಹರು ಅಂತ ಒಬ್ಬ ಹೀಗೆ ವಾದ ಮಾಡ್ತಾನೆ ಅಂತ. ಅರ್ಹರು. ಧರ್ಮಾಧರ್ಮವು ಚ ಜಿನಾದಿವಾಕ್ಯೇನ ಸಾಧಯಾಮಃ. ಧರ್ಮಾಧರ್ಮಾದಿಗಳನ್ನು ಜಿನವಾಕ್ಯ. ನಾನು ಜೀಸಸ್ ಕ್ರೈಸ್ಟ್ ಅಂದೆ, ಬುದ್ಧ ಅಂದೆ, ಇಲ್ಲಿ ದಿನ ಆ ತರಹದವರ ಎಲ್ಲರ ಮಾತು. ಭಂಡಾರಕೆರೆ ಸ್ವಾಮಿಗಳು ದೊಡ್ಡವರು, ವಿದ್ಯಾಮಾನ್ಯರು. ಮಾಯಾವಾದ ನಿರಾಸಾಖ್ಯ ಅಂತ, ಮಾಯಾವಾದ ನಿರಾಸ ಅಂತ ಹೇಳಿ ಮಾಯಾವಾದ ಖಂಡನಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಮಾಯಾವಾದ ದೂಷಣದ ಗ್ರಂಥದ ವ್ಯಾಖ್ಯಾನ ಮಾಡ್ತಾ ಮುಸಲ್ಮಾನರನ್ನ, ಅವರ ಮತವನ್ನು, ಜೀಸಸ್ ಕ್ರೈಸ್ಟಿನ ಮತವನ್ನು ವಿಮರ್ಶೆ ಮಾಡಿದ್ದಾರೆ. ಉತ್ತಮ ಪುರುಷ ಸ್ತನ್ಯ, ಉತ್ತಮ ಪುರುಷ ಬೇರೆಯವನಿದ್ದಾನೆ ಅಂತನ್ನೋ ಮಾತಿನಿಂದ ಇರಲಿ. ಅಂದರೆ ಅದು ಎಲ್ಲ ಹೇಗಿರುತ್ತೆ ಮಾತು ಅಂದರೆ, ಎಷ್ಟು ಅಬ್ಸ್ಟ್ರ್ಯಾಕ್ಟ್ ಆಗಿರುತ್ತೆ ಅಷ್ಟು ಬಹಳ ಅರ್ಥಗಳನ್ನು ಒಳಗೊಂಡಿರುತ್ತೆ. ಎಷ್ಟು ಸರಳವಾಗಿರುತ್ತೆ ಅಷ್ಟು ಬಹಳ ಅರ್ಥಗಳನ್ನು ಒಳಗೊಳ್ಳುತ್ತೆ. ಇದು ಟೆಕ್ನಿಕ್. ಬಹಳ ಜನರು ಏನು ಅಂತಂದರೆ, ಬಹಳ ಭಾಷೆಯಿಂದ ಗಡುಸಾಗಿರಬೇಕು ಅಂತ ಅಂದ್ಕೋತಾರೆ. ಅದಲ್ಲ ಅದು. ಎಷ್ಟು ಸಿಂಪಲಾಗಿ ಬರೆಯೋದು ಬಹಳ ಕಷ್ಟ. ಬರೀರಿ ನೋಡೋಣ. ನೀವು ಪುರಂದರದಾಸರ ತರಹ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ಕೃಷ್ಣನ ಕಂಡಿರೇನ ಬರೀರಿ. ಜೋ ಜೋ ಶ್ರೀಕೃಷ್ಣ ಬರೀರಿ. ಅದವರು ಆಟೋಬಯೋಗ್ರಫಿ. ನಾನು ಈ ತರಹದ ಅವಮಾನವನ್ನು ಅನುಭವಿಸಿದೆ. ನಾನು ಭಿಕ್ಷೆಗೆ ಅಂತ ಹೋಗ್ತಾ ಇದ್ದಾಗ ಟಪ್ ಅಂತ ಒಬ್ಬಳು ಬಾಗಿಲು ಹಾಕಿದ್ಲು. ಕದವ ಮುಚ್ಚಿದಳಿದಕ್ಕೋ ಗಯ್ಯಾಳಿ ಮೂಡಿ ಎಂದು. ಒಬ್ಬ ಬಂದು ಕೇಳಿದ, ನಮ್ಮ ಮುಸಲ್ಮಾನ ಮತಕ್ಕೂ ನಿಮಗೂ ಏನು ಡಿಫ್ರೆನ್ಸು? ನೀವು ಫಕೀರರಲ್ವಾ? ಹೌದು, ನಾವು ಫಕೀರರು. ಹೌದಾ, ಹಾಗಾದರೆ ಟಪ್ಪಿಗೆ ಎಲ್ಲಿ? ಫಕೀರರು ಅಂತಂದರೆ ಟಪ್ಪಿಗೆ ಹಾಕೋಬೇಕು. ನಿಸ್ಸಂಗ ಅನ್ನೋದೇ ಟಪ್ಪಿಗೆ ಕಣಯ್ಯ ಅಂದರು. ಅದೆಲ್ಲ ಅವರ ಆತ್ಮಕಥೆಯೇ. ತುರುಕರು ಇಕ್ಕಲಾರೆ ಕೈ ಎಂಜಲು, ಅದೆಲ್ಲ ಅವರ ಆತ್ಮಕಥೆಯೇ. ನಾನು ದೇವರನ್ನು ಒಪ್ಪಿ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಹೋದಾಗ ಹೀಗೆ ರಾಗಿ ತಂದಿರ, ಅವೆಲ್ಲ ಆತ್ಮಕಥೆಯೇ. ಅದರಿಂದಾಗಿ ಆತ್ಮಕಥಾ ಸಾಹಿತ್ಯ ಯಾರ್ದು? ಇವ್ರದ್ದೇ, ದಾಸರುಗಳದ್ದೇ. ಮಧ್ವ ಸಿದ್ಧಾಂತವನ್ನು ಅವರ ಕಣ್ಣಿನಲ್ಲಿ ಕಂಡು ಅವ್ರ ಜೀವನದಲ್ಲಿ ಇಡಿಸಿಕೊಳ್ಳಿಕ್ಕೆ ಹೋದಾಗ ಎದುರಾದ ಸವಾಲುಗಳನ್ನು ಹಾಕಿದ್ದಾರೆ. ಅವ್ರು ಹೇಗೆ ಕಂಡರು ಅಂತ ಒಂದು ಅನುವಾದ. ಆತ್ಮಕಥಾ, ಆತ್ಮಚಿಂತನೆ ಅಂತ ಹೇಳಿ ನೋಡೋದೇ ಇಲ್ಲ, ಬಹಳ ನೋಡಬೇಕಾಗತ್ತೆ. ಯಾಕೆ ಹೇಳಿದ್ದು ಅಂತಂದರೆ, ಸಿಂಪಲ್ ಆಗಿದ್ದಷ್ಟು ಬಹಳ ಪ್ರಶ್ನೆಗಳಿಗೆ ಉತ್ತರಕ್ಕೆ ಅವಕಾಶ ಇರುತ್ತೆ. ನೋಡಿ, ಇದು ಇಷ್ಟೇ ಇದೆ. ನಚ ಪೌರುಷೇಯಣ ವಾಕ್ಯೇಣ ತತ್ಸಿದ್ಧಿ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ. ಜಗತ್ತಿನ ಎಲ್ಲ ಮತಧರ್ಮಗಳನ್ನು ತಂದು ಸೇರಿಸ್ಬಿಡ್ಬೋದಾ? ಅತ ಆಹ ನಚ ಪೌರುಷೇಯಣ ವಾಕ್ಯೇಣ ತತ್ಸಿದ್ಧಿ ಧರ್ಮಾಧರ್ಮಾದ್ಯತೀಂದ್ರಿಯ ಸಿದ್ಧಿ ಚಕಾರೇಣ ಪೌರುಷವಾಕ್ಯಸ್ಯ ಧರ್ಮಾದಿ ಸಾಧನೆ ಅಶಕ್ತತ್ವಂ ನಾಮ ನ್ಯೂನತಾಂ ಆಹ. ಪೌರುಷೇಯವಾದ ಮಾತು ಯಾವುದೇ ಕಾರಣಕ್ಕೂ ಧರ್ಮಾಧರ್ಮಾದಿಗಳನ್ನು ಸಾಧನೆ ಮಾಡುವುದಿಲ್ಲ ಅನ್ನುವ ನ್ಯೂನತಾ ಇದೆ. ತಥಾಹಿ ಜಿನವಾಕ್ಯೇನ ಧರ್ಮಾದಿ ಸಿದ್ಧಿರಿತಿ ವದತಾಂ ಮತೇನ ಬುದ್ಧಸ್ಯ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತಿ. ಒಬ್ಬನನ್ನು ತಗೊಂಡ್ರೆ ಇನ್ನೊಬ್ಬನನ್ನು ಒಪ್ಪಿಲ್ಲ ಅಂತಲೇ ಹೇಳಿದ ಹಾಗೆ. ಈಗ ಅಂಬೇಡ್ಕರರು ಬುದ್ಧ ಮತವನ್ನು ತೆಗೆದುಕೊಂಡ್ರು ಅಂದರೆ ಅವರ ಅಭಿಪ್ರಾಯದಲ್ಲಿ ಜಿನ ಏನು, ಜೀಸಸ್ ಕ್ರೈಸ್ಟ್ ಏನು, ಪ್ರೊಫೆಟ್ ಮೊಹಮ್ಮದ್ ಏನು, ರುಬಾಯಿಗಳೇ ಏನು ಅಲ್ವಾ? ಅಂಡರ್ಸ್ಟುಡ್. ಅದು ಯಾಕೆ ಅದನ್ನು ತಗೊಳ್ಳಿಲ್ಲ? ವೇದವ್ಯಾಸರೇನು ಅವ್ರಿಗೆ? ಹಾಗೆ ಅದರಿಂದಾಗಿ
ಜಿನವಾಕ್ಯದಿಂದ ಧರ್ಮಾದಿ ಸಿದ್ಧಿ ಅಂತ ಹೇಳುವವರಿಗೆ ಬೇರೆಯವರ ಪೂರ್ಣ ಅಂತ, ಬುದ್ಧವಾಕ್ಯೇನ ತತ್ಸಿದ್ಧಿರಿತಿ ವದತಾಮತೇನ ಜಿನಸ್ಯ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತಿ, ಜಿನನಿಗೆ ಅಜ್ಞಾನ ಇದೆ ಅಂತ ಬಂದ ಹಾಗಾಯಿತು. ಹೀಗೆ ಪರಸ್ಪರ ವಿರೋಧ ಇರೋದರಿಂದ ಎರಡನ್ನೂ ಒಪ್ಕೊಳ್ಳಿಕ್ಕಾಗಲ್ಲ. ಪರಸ್ಪರ ವಿರೋಧೇನ ನೋಭಯಮಪಿ ಸಿದ್ಧತಿ. ಇಲ್ಲ ನಾವು ಯಾವುದಾದ್ರು ತಗೊಳ್ತೀವಿ ಅಂದರೆ ಅಲ್ಲಿ ರಾಜಕೀಯ ಲಾಭವೋ ಇನ್ನೇನೋ ಇರಬೇಕು. ಬಹುಮತ ಹೇಗಿರುತ್ತೆ, ಪರಿಸರ ಯಾವುದು ಪ್ರಬಲವಾಗಿರುತ್ತೆ, ನಿಮಗೆ ತಟ್ಟುವ ಯಾವುದೋ ಒಂದು ಅಂಶ ಅದನ್ನು ತಗೊಳ್ತೀರ. ಈಗ ಒಬ್ಬ ಇವನು ಸನ್ ಆಫ್ ಹಮಾಸ್ ಆತ್ಮಕಥೆಯನ್ನು ಬರ್ಕೊಂಡವ, ಅವನು ನನಗೆ ಇಸ್ಲಾಂ ಅಂತನ್ನೋದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ನಾನು ಕ್ರೈಸ್ತ ಮತವನ್ನು ತಗೊಂಡಿದ್ದೀನಿ, ಕ್ರೈಸ್ತ ಮತವನ್ನು ಸ್ವೀಕರಿಸಿದ್ದೀನಿ, ಅದರಲ್ಲಿ ಸಂಪೂರ್ಣವಾಗಿದೆ. ಪಾಪ ಅವನಿಗೆ ಅದು ಅಷ್ಟೇ ಸಿಕ್ಕಿತ್ತು, ಉಳಿದದ್ದೆಲ್ಲ ಭಾರತೀಯದ್ದೆಲ್ಲ ಗೊತ್ತಿಲ್ಲ ಪಾಪ ಅವನಿಗೆ. ಈಗಲೂ ಇದ್ದಾನೆ ಅಮೇರಿಕೆಯಲ್ಲಿ ಅವನು ಹಮಾಸ್ನ ಉನ್ನತ ಅಧಿಕಾರಿಯ ಮಗ, ಇಸ್ರೇಲ್ ಪರವಾಗಿ ಗೂಢಚಾರಿಕೆ ಮಾಡ್ತಾ ಇದ್ದ. ಹಾಗೆ ಆಗೋದು ಆಯ್ತೇ. ಅವನು ಯಾವುದಾದ್ರೂ ಒಂದು ತಗೊಂಡ್ರೆ ಸರ್ವಜ್ಞ ಅಲ್ಲ ಅಂತ. ಸರ್ವಜ್ಞ ನನ್ನ ಪ್ರಕಾರ ಇವ್ರು ಯಾರು ಸರ್ವಜ್ಞರಲ್ಲ, ಅವ್ರ ಪ್ರಕಾರ ಸರ್ವಜ್ಞರಲ್ಲ ಅಂತಾಗಿ ಅವರ ಮತವನ್ನು ನಾವು ಒಪ್ಪಲ್ಲ ಅಂದರೆ ನಿಮ್ಮ ಮತವೂ ಅದೇ. ಹಾಗಾದರೂ ತಗೊಂಡಿದ್ದೀರಾ ಅಂದರೆ ಇವತ್ತೇನು ಉತ್ತರ ಕೊಡಬಹುದು ಅನ್ನೋದಕ್ಕೆ ನಾನು ಹೇಳಿದ್ದು. ಒಂದೋ ಪರಿಸರದ ಪ್ರಭಾವ, ಇನ್ನೊಂದೋ ನಿಮಗೆ ಆಯ್ಕೆಯಲ್ಲಿ ಇರುವ ಸೀಮಿತತೆ, ಇನ್ನೊಂದೋ ಲಾಭ, ರಾಜಕೀಯವಾದ ಲಾಭ, ಜನರ ಲಾಭ, ಇನ್ನೇನೋ ಇರುತ್ತೆ. ಪೂರ್ತಿ ಆಗಲ್ಲ. ಅದರಿಂದಾಗಿ ಹೇಳಿದ್ದು ಏವಂ ಪರಸ್ಪರ ವಿರೋಧೇನ ನೋಭಯಮಪಿ ಸಿದ್ಧತಿ ಅನಯಾ ದಿಶಾ ಪುರುಷ ಮಾತ್ರಸ್ಯ ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ ನ ಪೌರುಷೇಯೇಣ ವಾಕ್ಯೇನ ಧರ್ಮಾದಿ ಸಿದ್ಧಿ. ಅದರಿಂದಾಗಿ ನೀವೇ ನಿಮ್ಮನ್ನು ಪ್ರಾಮಾಣಿಕವಾಗಿ ನೋಡಿಕೊಂಡಾಗ, ಓ ಇಲ್ಲಪ್ಪ ಯಾವುದೇ ಪೌರುಷೇಯ ಮಾತುಗಳಿಗೆ ನಾನು ಬೆಲೆ ಕೊಡಲ್ಲ ಅಂತ ಅನ್ಕೋಬೇಕು. ಇಲ್ಲಾಂದರೆ ಆ ಪೌರುಷೇಯವಾದ ಮಾತುಗಳಿಗೆ ಮಾತ್ರ ನಾನು ಬೆಲೆ ಕೊಡಲ್ಲ, ಈ ಪೌರುಷೇಯವಾದ ಮಾತಿಗೆ ಮಾತ್ರ ನಾನು ಬೆಲೆ ಕೊಡ್ತೇನೆ ಅಂದರೆ ಏನರ್ಥ? ಅದೊಂದು ಯಾವುದೋ ಪಾರ್ಶಿಯಾಲಿಟಿಯೇ. ನಾನು ಅನುಮಾನೇನ ಧರ್ಮಾದಿದ್ರಷ್ಟ ಸರ್ವಜ್ಞ ಕಲ್ಪ್ಯತೆ ಧರ್ಮಾದಿ ಕಸ್ಯಚಿತ್ ಪ್ರತ್ಯಕ್ಷ ಇತಿ. ಧರ್ಮಾದಿಗಳು ಯಾರಿಗೋ ಪ್ರತ್ಯಕ್ಷವಾಗಿರಬೇಕು, ಆ ತರ್ಕಕ್ಕೆ ಹೊಸ ಆಯಾಮ ಕೊಟ್ಟರು ಇವರು. ಆ ಹೊಸ ಆಯಾಮವನ್ನು ಗುರುಗಳು ಕೊಟ್ಟರು ನಿರ್ಣಯ ಭಾವಚಂದ್ರಿಕಾದಲ್ಲಿ. ಅಂದರೆ ಪ್ರಮೇಯ ಗ್ರಂಥವೊಂದನ್ನು ಹೀಗೆ ಚಿಂತಿಸಬಹುದು ಅಂತ ತೋರಿಸಿದ್ರು. ನನುಭೋ ಕಸ್ಯಚಿತ್ ಪ್ರತ್ಯಕ್ಷ ತಸ್ಮಾತ್ ನಿರ್ಣಯ ಯೋಚನ. ಯಾರ್ದೋ ಪ್ರತ್ಯಕ್ಷ ಅಂತ ನೀವು ಬ್ಲೈಂಡಾಗಿ ನಂಬ್ತಾ ಇದ್ದೀರಾ, ಹೇಗದು? ಜೀಸಸ್ ಕ್ರೈಸ್ಟ್ ಪ್ರತ್ಯಕ್ಷ ಆಗಿದೆ ಅಂತ ಬ್ಲೈಂಡ್ ಆಗಿ ಅಲ್ವಾ ನಂಬ್ತಾ ಇರೋದು ನೀವು? ನಿಮ್ಮ ಪ್ರತ್ಯಕ್ಷ ಅಂತೂ ಅಲ್ವಲ್ಲ. ಅವನು ಪ್ರತ್ಯಕ್ಷ ಆಗಿದೆ ಅಂತ ಕಾಲದಿಂದ ದೂರ ಇದ್ದೀವಿ. ತತ್ ಕಲ್ಪಿತೋಪಿ ಅಕಲ್ಪ ಇವ. ಇಲ್ಲ ನಾವು ಕಲ್ಪನೆ ಮಾಡ್ತೀವಿ ಅಂದರೆ, ಕಲ್ಪನೆ ಮಾಡಿದ್ರೆ ನೀವೇ ಅಲ್ವಾ ಹೇಳ್ತಾ ಇರೋದು ಕಲ್ಪನೆ ಮಾಡಬಾರ್ದು, ಬೇರೆಯವ್ರದ್ದು ಕಲ್ಪನೆ ಅಂತ ನಿರಾಕರಣೆ ಮಾಡ್ತೀರಾ. ನಿಮ್ದು ಹೇಗೆ? ಸ್ವಸ್ವಮತಾಭಿನಿವೇತೇನ ಸ್ವಕಪೋಲ ಕಲ್ಪನಾ ಪರಂಪರಾ ಮಾತ್ರಮೇತದಿತ್ಯಾಹ ಸರ್ವಜ್ಞತ್ವಸ್ಯ ಕಲ್ಪನಂ. ನೀವು ನಿಮ್ಮ ಮತದ ಅಭಿನಿವೇಶದಿಂದ ಹೇಳಬೇಕಷ್ಟೆ. ಸಮಾನೇಯಂ ವಾಚೋಯುಕ್ತಿರರ್ವಾಚೀನಾಂ ಕ್ರೈಸ್ತಾನಾಂ ಮಹಮ್ಮದೀಯಾನಾಂಚ. ಅವ್ರಿಗೆ ನಮ್ಮ ಕಥೆ ಅಲ್ಲ ಅದು, ಆದರೆ ನಮ್ಮ ಕಥೆ ಅಂತ ಇಟ್ಕೊಳ್ಳೋಣ. ಗಣಪತಿ ಹುಟ್ಟಿದ್ರ ಬಗ್ಗೆ ಅವ್ರ ಪ್ರಶ್ನೆ. ಮೇರಿಗೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ್ರ ಬಗ್ಗೆ ಅದನ್ನೆಲ್ಲ ಕೇಳಕ್ಕಿಲ್ಲ, ಅದು ವಿಜ್ಞಾನದಿಂದ ಆಚೆ ಇದೆ. ಅಯ್ಯೋ ರಾಮ, ಇದು ವಿಜ್ಞಾನದಿಂದ ಆಚೆ ಇದೆ. ವರ್ಜಿನ್ ಮೇರಿ. ಹಾಗೆ ಅವರವರು ಕಲ್ಪನೆ ಮಾಡ್ಕೋಬೇಕಷ್ಟೆ. ಕರ್ತು ಅಪ್ರಸಿದ್ಧಿ ರೂಪ ಮಾಧಿಕ್ಯಂ ಚ ಶಬ್ದೇನಾಹ ಅಪೌರುಷೇಯತ್ವಂಚ. ಈಗ ಇಷ್ಟು ಜನ ಬಂದಿದ್ದಾರೆ, ಮ್ಯಾಕ್ಸ್ ಮುಲ್ಲರು, ಫ್ರಿಟ್ಸ್ ಸ್ಟಾಲು, ಉರ್ಕುಹಾರ್ಟ್, ಎಷ್ಟು ಜನ ಸಂತೆ ಕಟ್ಟಾಗಿ ಹಾಕ್ಬೋದು, ಅಷ್ಟು ಜನ ವೇದ ವಿಮರ್ಶೆ ಮಾಡಿದ್ದಾರೆ.
ಯಾರಾದರೂ ಒಬ್ಬರು ಇವನೇ ರಚನೆ ಮಾಡಿದ್ದು ವೇದವನ್ನು ಅಂತ ಹಾಕಿದರೆ ಅವ್ರಿಗೂ ಪ್ರಸಿದ್ಧವೇ ಇಲ್ಲ. ಅಪೌರುಷೇಯತ್ವೇನ ಪ್ರಸಿದ್ಧತ್ವಂಚ ಚಕಾರಾರ್ಥ ವೇದಸ್ಯ ಕರ್ತ ಶೇಷೇ ಷಷ್ಠಿ ತ್ರಿಜಕಾಭ್ಯಾಂ ಕರ್ತರಿ ಅಂತನ್ನುವ ಸೂತ್ರದಿಂದ ನಿಷೇಧ. ಇಲ್ಲಿ ವೇದದ ಕರ್ತೃ. ಈ ಷಷ್ಠಿ ಯಾವ ಅರ್ಥದಲ್ಲಿದೆ ಅಂತಂದರೆ ಶೇಷ ಅಂಗ ಅನ್ನುವ ಅರ್ಥದಲ್ಲಿದೆ ಅಂತ. ಅಪ್ರಸಿದ್ಧೌ ಚ ಕರ್ತು ಅಪ್ರಸಿದ್ಧತ್ವೇಪಿ ಪ್ರಸಿದ್ಧೌ ಚ ಅಕರ್ತೃಕತ್ವಸ್ಯೇತಿ ಚಾರ್ಥ ಅಕಲ್ಪನಂಚ ಚಕಾರ ಪ್ರಮಾಣ ಪ್ರಮಿತತ್ವ ರೂಪಮಾಧಿಕ್ಯಮಾಹ. ಕಲ್ಪನೆ ಮಾಡದೇ ಇರೋದು ಒಂದಾದರೆ ಪ್ರಮಾಣ ಪ್ರಮಿತವೂ ಆಗಿದೆ. ಪ್ರಮಾಣ ಪ್ರಮಿತ ಯಾವುದು? ವೇದವೇ ಹೇಳಿದೆ ನಾನು ಅಪೌರುಚೇಯ ಅಂತ, ಅಲ್ಲಿರೋದನ್ನು ಒಪ್ಪಿಕೊಳ್ಳಿ. ಚಕಾರ ಆಯ್ತಲ್ಲ. ಲೌಕಿಕ ವಾಕ್ಯವೃತ್ತಿ ದೃಷ್ಟಾಂತ ಕಥನೇನ ಸೂಚಿತಂ ಅನುಮಾನಮಾಹ ಟೀಕಾಕಾರ ವಿಮತಂ ವೇದವಾಕ್ಯಂ ಸಕರ್ತೃಕಂ ವಾಕ್ಯತ್ವಾತ್ ಸಕರ್ತೃಕತ್ವಂ ನಚ ನೈವ ವಾಚ್ಯಂ. ಟೀಕಾಕಾರ ಅಂತ ಇವರಿಲ್ಲಿ ತೆಗೆದುಕೊಳ್ಳೋದು ಪದ್ಮನಾಭ ತೀರ್ಥರನ್ನು. ಹೀಗಾಗಿ ವಿಮತಂ ವೇದವಾಕ್ಯಂ ಸಕರ್ತೃಕಂ ವಾಕ್ಯವತ್ ಸಕರ್ತೃತ್ವಂ ಅಂತ ಹೇಳಿದರೆ ಇಲ್ಲ, ಆ ಸಕರ್ತೃಕತ್ವ ಅನ್ನುವ ವಾದವೂ ಇಲ್ಲ. ಎಲ್ಲಿ ಹೇಳಿದ್ದಾರೆ ಈ ಟೀಕಾಕರು? ಹಿಂದೆ ಹೇಳಿದ್ದಾರೆ. ಹಿಂದೆ ಒಂದು ಕಡೆ ಹೇಳಿದ್ದಾರೆ, ಪುರುಷಸ್ಯ ಸರ್ವಜ್ಞತ್ವ ಕಲ್ಪನಂ ಧರ್ಮಾದಿ ಕಸ್ಯಚಿತ್ ಪ್ರತ್ಯಕ್ಷಃ ನ ಚ ಅಪೌರುಷೇಯಂ ವಾಕ್ಯಮೇವ ನಾಸ್ತಿ ಇತಿ ವಾಚ್ಯಂ. ನೋಡುವ, ಅದನ್ನು ಹೇಳಿದ್ದಾರೆ ಅವರು, ನೋಡೋಣ. ವಾಚ್ಯಂ ಆಧಿಕ್ಯೆ ಚಕಾರಃ ನ ಚ ನೈವ ವೇದ ಸಮಂ ಭವತಿ ನ್ಯೂನತ್ವಾರ್ಥೇ ಚಾಯಂ ಚಕಾರಃ ಮಹತಾಂ ವಚನೇಷು ಸ್ವರವರ್ಣಾದಿಕಂ ಕಿಮಪಿ ವ್ಯರ್ಥಂ ನ ಪ್ರಯುಜ್ಯತೆ ಇತಿ ಶಾಸ್ತ್ರ ಸಂಪ್ರದಾಯಂ ಅನುಸೃತ್ಯ ಅಯಮರ್ಥ ಉದಿತಃ. ನೀವು ಇಷ್ಟೊಂದು ಚಕಾರಕ್ಕೆಲ್ಲ ಅರ್ಥ ಹೇಳ್ತಾ ಇದ್ದೀರಲ್ಲ ಹೇಗೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವರು ಹೇಳ್ತಾರೆ, ನೋಡಿ, ಮಹಾತ್ಮರು ವ್ಯರ್ಥವಾಗಿ ಏನನ್ನೂ ಮಾತನಾಡೋದಿಲ್ಲ. ಅದಕ್ಕೆ ಚಕಾರ ಮೊದಲಾದವುಗಳಿಗೆಲ್ಲ ಅರ್ಥವನ್ನು ನಾನು ಹೇಳಿದ್ದೇನೆ. ನಚ ನವ್ಯಾಸ್ತು ನಚ ನೈವ ನಚೈವ ತಥೈವ ಚ ತಥೈವ ಇತ್ಯಾದಿಕಂ ಸರ್ವಂ ವಾಕ್ಯಂ ಅಲಂಕಾರಾರ್ಥಂ ನಾರ್ಥ ವಿಶೇಷಕ್ಕೋಪಿ ಇತ್ಯಾಚಕ್ಷತೆ. ಅವರ ಪ್ರಕಾರ ಏನೂ ಇಲ್ಲ. ನಚ ನೈವ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಇಲ್ಲ ಅಂತ ಅಷ್ಟೇ ಅರ್ಥ. ಆ ಚಕಾರ ಶಬ್ದಕ್ಕೆಲ್ಲ ಅರ್ಥ ಹೇಳೋಲ್ಲ, ನಾವು ಹೇಳ್ತೇವೆ ಅಂತಂದು. ಆಯಿತಾ? ನಚ ಲೌಕಿಕ ವಾಕ್ಯವತ್ ಸಕರ್ತೃಕತ್ವಂ. ಇಲ್ಲಿ ಮೂಲವನ್ನು ಹೇಳಿ ನಾನು ಈ ಚಿಂತನೆಯನ್ನು ಮುಗಿಸ್ತೇನೆ. ಅಲ್ಲ, ಲೌಕಿಕ ವಾಕ್ಯ ಸಕರ್ತೃಕ, ಅದೇ ರೀತಿ ವೇದವಾಕ್ಯವೂ ವಾಕ್ಯವೇ. ವಾಕ್ಯ ಆಗಿರೋದ್ರಿಂದಾಗಿ ವೇದದ ವಾಕ್ಯ ಸಕರ್ತೃಕ ಯಾಕಾಗಬಾರ್ದು? ನಾ ಹೇಳ್ತೇನೆ, ಬೇರೆ ಯಾವುದೋ ಗ್ರಂಥದ ವ್ಯಾಖ್ಯಾನ ಅಲ್ಲ, ಇಲ್ಲೇ ಹೇಳಿದ್ದಾರೆ, ಅದು ಹುಡುಕಿ ಹೇಳ್ತೇನೆ. ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಿಡಿ, ಸ್ಪಷ್ಟ ಆಯ್ತಲ್ಲ, ಇಲ್ಲೆಲ್ಲ ಸಿಗತ್ತೆ. ಮತ್ತೆ ನಚ ಲೌಕಿಕ ವಾಕ್ಯವತ್ ಸಕರ್ತೃಕತ್ವಂ. ಲೌಕಿಕ ವಾಕ್ಯದ ಹಾಗೆ ಕರ್ತೃ ಇರಲೇಬೇಕು ಎನ್ನದಿರಿ. ಇವಾಗ ಒಂದು ವಾಕ್ಯ ಇದೆ, ರಘುವಂಶ ಅನ್ನುವ ವಾಕ್ಯ ಕಾಳಿದಾಸ ಮಾಡಿದ್ದು ಅನ್ನೋದು ಸ್ಪಷ್ಟ. ಅದೇ ರೀತಿ ವಾಕ್ಯ ಆಗಿರೋದ್ರಿಂದಾಗಿ ವೇದವಾಕ್ಯವನ್ನು ಯಾರೂ ಹೇಳಿರಬೇಕು. ಹೀಗೆ ತರ್ಕ ಮಾಡಬೇಡಿ. ತಸ್ಯ ಅಕರ್ತೃಕತ್ವ ಪ್ರಸಿದ್ಧ ಭಾವಾತ್. ಅಲ್ಲಿ ಕರ್ತೃಪ್ರಸಿದ್ಧಿ ಇದೆ, ಕಾಳಿದಾಸ ಮಾಡಿದ್ದು ಅಂತ ಪ್ರಸಿದ್ಧಿ ಇದೆ. ಇಲ್ಲಿ ಕರ್ತೃಪ್ರಸಿದ್ಧಿ ಇಲ್ಲ. ಓ,
ಸರಿ ಒಪ್ಕೊಂಡ್ವಿ, ಈ ಥರದ್ದೊಂದು ಇರಬೇಕು. ಜಯತೀರ್ಥರೊಂದು ಮಾತು ಹೇಳ್ತಾರೆ, ನಹಿ ಈ ಥರದ್ದೊಂದು ವಾಕ್ಯ ಇದ್ದರೆ ಚಂದ, ಆದರೆ ಇದೆ ಅಂತ ನಂಬಿಕೆ ಬರ್ತಾ ಇಲ್ಲ ನಮಗೆ ಅಂತ. ಅದಕ್ಕೆ ಅವರೊಂದು ದೃಷ್ಟಾಂತ ಹೇಳೋದು, ನಹಿ ದೇವದತ್ತ ಪಿಪಾಸಿತ ಇತ್ಯೇವತ ಮರವು ವಾರಿಸಿದ್ಯತಿ. ದೇವದತ್ತನಿಗೆ ಮರುಭೂಮಿಯಲ್ಲಿ ನೀರು ಬೇಕು ಅಂದ ಕೂಡಲೇ ನೀರಿನ ಅವಶ್ಯಕತೆ ಇದೆ, ಅದರ ಅರ್ಥ ನೀರು ಬರುತ್ತೆ ಅಂತಲ್ಲ, ನೀರಿನ ಅವಶ್ಯಕತೆ ಇದೆ. ಈ ತರಹದ ವಾಕ್ಯವೊಂದರ ಅಪೇಕ್ಷೆ ಇದೆ, ಈ ತರಹದ ವಾಕ್ಯವೊಂದರ ನೆಸೆಸಿಟಿ ಇದೆ, ಆದರೆ ವಾಕ್ಯ ಇರಬೇಕಲ್ಲ, ಇದ್ರೆ ಚಂದ. ಕೆಲವು ಅಗ್ನಾಸ್ಟಿಕ್ಸ್ ಹೇಳೋದು, ದೇವರು ಅಂತ ಒಬ್ಬ ಇದ್ದರೆ ಚಂದ, ಆದರೆ ಇಲ್ವಲ್ಲ ಅಂತ ದುಃಖ ಆಗ್ತಾ ಇದೆ ಅಂತ. ಆ ರೀತಿ ಈ ತರಹದ ವಾಕ್ಯ, ಯಾವ ರಾಗ ದ್ವೇಷಗಳಿರದ ಸಮಸ್ಥಿತಿಯ ವಿಶ್ವದ ಮೂರೂ ಕಾಲಗಳನ್ನು ಒಳಗೊಂಡ, ಅನಂತ ಕಾಲವನ್ನು ಕವರ್ ಮಾಡುವ, ಅನಂತ ದೇಶಗಳಲ್ಲಿ ಇರಬಹುದಾದ ಪರಿಸ್ಥಿತಿಯನ್ನು ಹೇಳುವ ಮಾತು ಇದೆ. ಸರಿ, ಅದು ವಿಮತಂ ಸಕರ್ತೃಕಂ ವಾಕ್ಯತ್ವಾತ್ ಲೌಕಿಕ ವಾಕ್ಯವತ್ತು. ಅದೇ ಮುಂದೆ 18ನೇ ಅಧ್ಯಾಯದಲ್ಲಿದೆ ಅಂತ ಇವ್ರು ನೋಡಿದ್ದು. ಪದ್ಮನಾಭ ತೀರ್ಥರದ್ದು ಅಂತ ಹೇಳಿದ್ದೆ ಅಲ್ವಾ ನಾನು, ಇಲ್ಲಿ ಟೀಕಾಕಾರರು ಅಂದರೆ ಪದ್ಮನಾಭ ತೀರ್ಥರದ್ದು ಅಂತ ಹೇಳಿದೆ. ಎಲ್ಲಿದೆ ಅಂತ ಇಲ್ಲ ಕಂಡದ್ದು ಹೌದು, ನೋಡ್ತಾ ಇದ್ದೆ. ವೇದಸ್ಯ ಪೌರುಚೇಯತ್ವಂ ಏನಾನುಮಾನೇನ ಸಾಧ್ಯತೆ ಅಲ್ಲ, ಒಳ್ಳೆಯದಲ್ವಾ? ಒಂದು ವಾಕ್ಯ ಇದೆ ಅಂತ ಹೇಳಿ ಇದ್ರೆ ಒಳ್ಳೆಯದು, ಆದರೆ ಇರಬೇಕಲ್ಲ ಎನ್ನದಿರಿ. ಇದೆ. ಹಾಗಾದರೆ ಒಂದು ದೊಡ್ಡ ಡೌಟು. ಹೌದು ಹೌದು, ಮಧ್ವಾಚಾರ್ಯ ಹೇಳ್ತಾನೆ. ಹಾಗಾದರೆ ಒಂದು ದೊಡ್ಡ ಡೌಟು, ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಯಾರೋ ಒಬ್ಬ ಒಂದು ವಾಕ್ಯವನ್ನು ತಾನೇ ರಚನೆ ಮಾಡಿ ಬಂದು ನೋಡಿ, ಇದಕ್ಕೆ ಕರ್ತೃ ಯಾರು ಅಂತ ಗೊತ್ತಿಲ್ಲ, ಇಲ್ಲಿ ಹೇಳಿದಂತೆ ಮಾಡಬೇಕಾಗತ್ತೆ ಅಂತಾನೆ. ಅವಾಗೇನು ಮಾಡ್ತೀರಾ? ಮೋಸಗಾರ ಒಬ್ಬ ಹೇಳ್ತಾನೆ, ನೋಡ್ರಿ ಇದೊಂದು ವಾಕ್ಯ ಇದೆ, ನನಗೆ ಸಿಕ್ಕಿತ್ತು, ನಾನೇ ರಚನೆ ಮಾಡಿರೋದು, ಅದನ್ನು ನಿಮಗೊಂದು ಹೇಳ್ತೇನೆ, ಅದು ವೇದ, ಒಪ್ಕೊಳ್ಬೇಕು ನೀವು. ಇದಕ್ಕೆ ಕರ್ತೃ ಪ್ರಸಿದ್ಧಿ ಇಲ್ಲ, ಯಾರು ಮಾಡಿರೋದು ಅಂತ ಇಲ್ಲ, ಒಪ್ಕೊಳ್ಬೇಕಾಗತ್ತೆ. ಇಲ್ಲಪ್ಪ ಪರಂಪರೆ ಇಲ್ಲ, ಹೇಗೆ ಒಪ್ಕೊಳ್ಳೋದು? ನಚ ಸ್ವಯಂ ಪ್ರತಿಭಾತ ವೇದೈ ದೃಷ್ಟಂ ಅವೇದ ವಾಕ್ಯಂ ಭವತಿ. ಯಾರಿಗೆ ಹೊಳೆದಿರುತ್ತೆ ಅವರಿಗೆ ಕಂಡದ್ದು ಮೊದಲಿದ್ದ ವೇದವಾಕ್ಯವೇ ಆಗಿರುತ್ತೆ. ಮೊದಲಿರದ ವೇದವಾಕ್ಯವನ್ನು ಯಾರೂ ಕೂಡ ಹೊಳಹಿನಿಂದ ಕಂಡುಕೊಳ್ಳುವುದಿಲ್ಲ. ಪರಂಪರಾ ಸಿದ್ಧವಾದ ವೇದವಾಕ್ಯಾನುಸಾರಿಯಾಗಿರುತ್ತೆ. ಇನ್ನೂ ಯಾರೋ ಒಬ್ಬ ವೇದವನ್ನು ಕಂಡಿದ್ದೇನೆ ಅಂತ ಹೇಳಿದ್ರೆ ಅವನಿಗೆ ವೇದವನ್ನು ಕಂಡವನಿಗೆ ಏನು ಲಕ್ಷಣ ಇದೆ, ಅದು ಇವನಲ್ಲಿ ಇದೆಯಾ ಅಂತ ನೋಡಿ. ಇಲ್ಲ ಅಂದರೆ ತಟಸ್ಥವಾಗಿ ಇರಿ. ವೇದದ್ರಷ್ಟೃಣಾಂ ಉಕ್ತ ಗುಣವತ್ವಾಚ್ಚ ತೇಷಾಂ ಉಕ್ತಂಚ ಬ್ರಹ್ಮಾಂಡೇ ವಿಂಶಲ್ಲಕ್ಷಣತೋ ನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ಯೇವ ಯಂ ಪಶ್ಚೇತ್ ಸವೇದೋ ಜ್ಞಾನದರ್ಶನಾತ್. 20 ಲಕ್ಷಣಗಳಿಗೆ ಕಡಿಮೆ ಇಲ್ಲದಂಥವ, ತಪಸ್ವಿಯಾದವ, ಬಹಳ ವೇದಗಳನ್ನು ಕಂಡವ, ವೇದ ಅಂತ ಯಾವುದನ್ನು ಕಾಣ್ತಾನೋ ಅದು ವೇದ, ಯಾವುದನ್ನು ವೇದ ಅಲ್ಲ ಅಂತಾನೋ ಅದು ವೇದ ಅಲ್ಲ. ಇವಾಗ ಯುಕ್ತಿ ಮಲ್ಲಿಕೆಯಲ್ಲಿ ಅವರಿಗೆ ಕಡೆಗೊಂದು ಹೊಳಿಲಿಲ್ಲ, ಆಮೇಲೆ ಅವರಿಗೆ ದೇವರನ್ನು ನೆನಪಿಸಿಕೊಂಡಾಗ ಹೊಳಿತು. ತಸ್ಮೈ ಕಸ್ಮೈ ಚಿದಸ್ಮನ್ ಮನಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಅಂದರು. ಅವರಿಗೆ ಅದು ವೇದ ಅಂತ ಅವರೇನು ಹೇಳಲಿಲ್ಲ, ಅದರಿಂದಾಗಿ ಅದು ವೇದ ಅಲ್ಲ. ಅವ್ರು ಹೇಳಿದ್ದಿದ್ರೆ ವೇದ ಆಗಿರೋದೇನೋ, ನೋಡಿ ಅವರೇ ಹೇಳಲಿಲ್ಲ, ವೇದ ಅಲ್ಲ ಇದು ಅಂದರೆ ವಾದ ಯುಕ್ತಿ ಮಲ್ಲಿಕೆಯನ್ನು ನಾನು ರಚನೆ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಕನ್ನಡ ಹಾಡುಗಳಲ್ಲಿಯೂ ಯುಕ್ತಿ ಕೋವಿದರನ್ನು ಕುಣಿಸುವೆ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದಾಗಿ ಅದು ಯುಕ್ತಿ ಮಲ್ಲಿಕೆಯನ್ನು ಕುರಿತಾದದ್ದೇ, ಅವರೇ ಹೇಳಿದರೆ ಅದು. ಮತ್ತು ವೇದೋಕ್ತವಾದ ಪುರಾಣೋಕ್ತವಾದ ವೇದ ಋಷಿಗಳ ಲಕ್ಷಣ ಇದೆಯಾ ಇಲ್ವಾ ಅಂತ ನೋಡಿದ್ರೆ ಸಾಕು. ಅದಕ್ಕೊಂದು ಭದ್ರವಾದ ವ್ಯವಸ್ಥೆ ಇದೆ, ಮೋಸ ಹೋಗದ ಹಾಗೆ.
ಯಾರ್ಯಾರೋ ಫೇಕ್ಗಳೆಲ್ಲ ನುಗ್ಗದ ಹಾಗೆ ಒಂದು ಬಲವಾದ ಲಾಕಿಂಗ್ ಸಿಸ್ಟಮ್ ಇದೆ. ಅದಿಲ್ಲದೇ ಇಲ್ಲ. ಅದರ ಒಳಗಡೆ ಯಾವುದು ಅಪೌರುಷೇಯ ಅಂತಿದೆ ಅದನ್ನು ಒಪ್ಪಿಕೊಳ್ಬೇಕು ಅಂತ ಇಷ್ಟು ನೋಡಿದೆವು. ಇದನ್ನು ವಿಸ್ತಾರವಾಗಿ ನೋಡೋಣ, ಏಕೆಂದರೆ ಇದು ಬಹಳ ಚೆನ್ನಾಗಿದೆ. ಇದು ಕೃಷ್ಣಾರ್ಪಣಮಸ್ತು. ಹಾಂ ಹಾಂ ಹಾಂ